ಮಾನ್ಯ ಅಧ್ಯಕ್ಷರೇ, ಕೋಟಿ ರೂಪಾಯಿಯ ಒಟ್ಟು ಸರ್ಕಾರ ನಿರ್ಮಾಣ ಅಂತ ಕಾಮಗಾರಿ ಶೇಕಡ 4% ಹಿಂದುಳಿದ ಪ್ರವರ್ಗ ಪಾರ್ಟಿಯನ್ನು ಭಾಗವಹಿಸುವುದಕ್ಕೆ ಪ್ರೋತ್ಸಾಹಿಸಿದರು. ಈ ಬಿಲ್ ಅನ್ನ ನಾವು ಒಪ್ಪಬೇಕು ಅಂತ ಹೇಳಿ ನಾನು ಏನು ಹೊರತು ಹೊರತಾಗಿ ಸರಕು ಸಂಗ್ರಹಣೆ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಅಥವಾ ಹಿಂದುಳಿದ ವರ್ಗಗಳಲ್ಲಿ 1 ಕೋಟಿ ರೂಪಾಯಿ ಮೌಲ್ಯ ಮೀರಿದ ಇಂಥ ಸರಕುಗಳ ಮತ್ತು ಸೇವೆ ಶೇಕಡ 17.5% ಅನುಸೂಚಿತ ಜಾತಿಗಳಿಗೆ 6.95%, ಅನುಸೂಚಿತ ಪಂಗಡಗಳಿಗೆ ಶೇಕಡ 15% ಪ್ರವರ್ಗ 2Aಗೆ ಮತ್ತು ಶೇಕಡ 4% ಪ್ರವರ್ಗ 2Bಗೆ ಸೇರಿದ ವ್ಯಕ್ತಿಗಳಿಗೆ ಅಂತ ಸಂಘಟನೆಯಲ್ಲಿ ಅವರು ಪಾಲ್ಗೊಳ್ಳುವುದಕ್ಕೆ ಪ್ರೋತ್ಸಾಹಿಸುವುದು. ಈ ಒಂದು ವಿಧೇಯಕವನ್ನು ದಯವಿಟ್ಟು ಮಂಜೂರಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ನೇ ಮತ್ತು 3ನೇ ಖಂಡ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಒಪ್ಪಿಗೆ ದೊರಕಿದೆ. 2 ಮತ್ತು 3ನೇ ಖಂಡ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಬಿಡಿಯಪ್ಪ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು, ಮಾನ್ಯ ಮಂತ್ರಿ ಅವರು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವ ಮಂಡಿಸಲಾಗಿದೆ, ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಘಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಕೃತಜ್ಞತೆಗಳು ಅಧ್ಯಕ್ಷರೇ. ಮುಗಿಸೋದಾದ್ರೆ ಇದು ವಿಧಾನ ಪರಿಷತ್ ಹೇಳಿಕೆಲ್ವ ಅಲ್ಲಿಂದ ಬಿಲ್ ಬಂದಿದೆ ಅಂತ ಹೇಳಿ ಫೈನಾನ್ಸ್ ಬಿಲ್ ಹೇಳ್ಬೇಕಾಗ್ತದೆ. ಬಂದ್ರೆ ಫೈನಾನ್ಸ್ ಪಾಸ್ ಆದ್ರೆ ಇಂತಿದ್ರು ಮಾಡ್ಬೋದು. ತುಂಬ ಇದು ಓದಿ ಅಂತ ಅರ್ಜೆಂಟ್ ಆಗ್ತದೆ. ಇವತ್ತು ತಕ್ಷಣ ಅರ್ಜೆಂಟ್ ಆಗುತ್ತೆ. ಅವ್ರಿಗೆ ಹೇಳಿ ಅಲ್ಲ ಬಿಲ್ ಬರಬೇಕು ಬರಬೇಕಲ್ಲ. ಮೆಸೇಜ್ ಪಾಸ್ ಆಯ್ತು, ಮೆಸೇಜ್ ಬಂದ್ರೆ ಸಾಕು. ಹೇಳೋದೇನು ಬೇಕು? 16ನೇ ವಿಧಾನಸಭೆಯ 6ನೇ ಅಧಿವೇಶನ ದಿನಾಂಕ 3 ಮಾರ್ಚ್ 2025ರಿಂದ 21ನೇ ಮಾರ್ಚ್ 2025ವರೆಗೆ ಒಟ್ಟು 15 ದಿನಗಳ ಕಾಲ. ಸಮಯ 99 ಗಂಟೆ 40 ಕಾಲ ಕಾರ್ಯಕ್ರಮ ನಡೆಸಲಾಗಿದೆ. ಮುಸ್ಲಿಮರನ್ನ ಹೊಡಿತಾ ಇದ್ದೀರಾ, ಬೇರ್ಪಡಿಸ್ತಾ ಇದ್ದೀರಾ, ಹಿಂದೂಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ, ಹಿಂದೂಗಳನ್ನ ದೌರ್ಜನ್ಯ ಮಾಡ್ತಾ ಇದ್ದೀರಾ, ಹಿಂದೂಗಳನ್ನ ಕೊಲೆ ಮಾಡ್ತಾ ಇದ್ದೀರಾ, ಹಿಂದೂಗಳನ್ನ ಅನ್ಯಾಯ ಮಾಡ್ತಾ ಇದ್ದೀರಾ, ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದೀರಾ. ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡುತ್ತಿದ್ದೇನೆ. ಹಲಾಲ್ ಬಡ್ಜೆಟ್